ರಾಜ್ಯಾದ್ಯಂತ ಸಾರಿಗೆ ನೌಕರರು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಇಂದು ಮುಷ್ಕರಕ್ಕೆ ಕರೆ ನೀಡಿದ್ದ ಹಿನ್ನೆಲೆಯಲ್ಲಿ ಕುಷ್ಟಗಿ ಬಸ್ ನಿಲ್ದಾಣದಲ್ಲಿ ಓಡಾಟ ಸ್ಥಗಿತವಾಗಿತ್ತು. ಕೆಎಸ್ಆರ್ಟಿಸಿ ನೌಕರರ 38 ತಿಂಗಳ ಬಾಕಿ ವೇತನ ಹಾಗೂ ಪ್ರಮುಖ ಬೇಡಿಕೆಗಳ ಈಡೇರಿಸುವಂತೆ ಕೆಎಸ್ಆರ್ಟಿಸಿ ನೌಕರರ ಜಂಟಿ ಕ್ರಿಯಾ ಹೋರಾಟ ಸಮಿತಿ ಹಾಗೂ ಕೆಎಸ್ಆರ್ಟಿಸಿ ನೌಕರರ ಸಂಘದ ಕರೆಯ ಮೇರೆಗೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ನಗರದಲ್ಲಿ ಮುಷ್ಕರವು ಭಾಗಶಃ ಯಶಸ್ವಿಯಾಗಿದೆ ಎಂದೇ ಹೇಳಬಹುದು. ಕೆಎಸ್ಆರ್ಟಿಸಿ ನೌಕರರು ಕರ್ತವ್ಯಕ್ಕೆ ಗೈರಾಗಿದ್ದರಿಂದ ನಿಲ್ದಾಣದಲ್ಲಿ ಬಸ್ಗಳು ಅಲ್ಲಲ್ಲಿ 1-2 ಮಾತ್ರ ಇದ್ದವು. ತಮ್ಮ ಅಗತ್ಯ ಕೆಲಸಗಳಿಗೆ ಹಾಗೂ ಕಾಲೇಜುಗಳಿಗೆ ಮತ್ತು ಶಾಲೆಗಳಿಗೆ ಹೋಗುವವರು ನಿಲ್ದಾಣದಲ್ಲಿ ಬಸ್ಗಳು ಇರದೆ ಪರದಾಡುವಂತಾಯಿತು. ಅರ್ಜೆಂಟಾಗಿ ಊರಿಗೆ ಹೋಗುವವರು ಕ್ರಷರ್ ಮತ್ತು ಆಟೋಗಳತ್ತ ಹೋಗುತ್ತಿರುವುದು ಸಾಮಾನ್ಯವಾಗಿ ಕಂಡುಬಂದಿತು. ಮುಷ್ಕರದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಿಪಿಐ ಯಶವಂತ ಬಿಸನಳ್ಳಿ ಅವರು ಹಾಗೂ ಪಿಎಸ್ಐ ಹನುಮಂತಪ್ಪ ತಳವಾರ್ ಅವರು ನಿಲ್ದಾಣದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದರು. ಬೇರೆ ಊರುಗಳಿಂದ ಬಸ್ಗಳು ನಿಲ್ದಾಣದ ಅನತಿ ದೂರದಲ್ಲಿ ಖಾಲಿಯಾಗಿ ನಿಂತಿದ್ದು ನಮ್ಮ ವಾಹಿನಿಗೆ ಕಂಡುಬಂದಿತು. ಅಮ್ಮ ಅರ್ಜೆಂಟ್ ಪ್ರಾಣಿ ಇಲ್ಲ ಅಂದ್ರೆ ಹೋಗ್ಬಿಡ್ರಿ ಮನೆಗೆ, ದಯವಿಟ್ಟು ನಿಂದ್ರಕ್ಕೆ ಹೋಗ್ಬೇಡ್ರಿ. ಅಲ್ಲ ಇದು ನಿಮ್ಮ GM ನ್ಯೂಸ್ ಕುಷ್ಟಗಿ.